ಇವತ್ತು ನಾನು ಜಾರ್ಖಂಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ 4 ಕ್ಯಾಂಡಿಡೇಟ್ ಇದೆ, ಅದನ್ನು ನೋಡಿಕೊಂಡು ಮತ್ತು ನಾಡ್ದು ನಾನು ಹಿಮಾಚಲ್ಗೆ ಹೋಗ್ತಾ ಇದ್ದೀನಿ. ಪಂಜಾಬ್, ಹಿಮಾಚಲ್, ಹೀಗೆ ಮತ್ತು ಬಿಹಾರ್ಗೆ ಹೋಗ್ತಾ ಇದ್ದೀನಿ. ಎಷ್ಟು ನೋಡಿಕೊಂಡು ನಾವು ರಿಯಲ್ ಅಸೆಸ್ಮೆಂಟು ಆವಾಗ ಮಾಡ್ಬೋದು. ಮತ್ತು ಈಗೆಲ್ಲರೂ ಈಗಿರ್ತಕ್ಕಂಥದ್ದಂತೂ ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಒಳ್ಳೆಯ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ. ಯಾಕಂದರೆ ಜನ ಬೇಸತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೈಸ್ ರೈಸು, ಆಮೇಲೆ ಪ್ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಬೀಳ್ತಾ ಇದೆ, ಪೆಟ್ಟು ಬೀಳ್ತಾ ಇದೆ. ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೇ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲಯನ್ಸ್ಗೆ. ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ. ಅಂದರೆ ನಾವು BJPಗೆ ಅಧಿಕಾರದಲ್ಲಿ ಬರ್ತಕ್ಕಂಥದ್ದನ್ನು ತಡಿತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ. ಅದಕ್ಕೆ ಈಗ ನೋಡೋಣ, 4 ಜೂನ್ ಎಲ್ಲ ಹೊರಗಡೆ ಬರ್ತದೆ. ನಾವು ಅದನ್ನು ನೋಡಿ ಮುಂದಿನ ಕ್ರಮ ಏನು ಮಾಡಬೇಕು ಅದು ಚುನಾವಣೆ ನಂತರ ನೋಡ್ತೀವಿ. ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ. ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ. ಮೋದಿಗೆ ಹೆಂಗೆ ಗೊತ್ತಾಗ್ಯದು, ಕನಸು ಬಿದ್ದದು 400 ಪಾರ್ ಅಂತ. ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡ್ಕೊಳ್ಳುವಾಗ, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿದೆ. ನಿಮ್ಮ ಪ್ರಕಾರ ಕಡಿಮೆನೋ ಇಲ್ಲಿ ಬರೋದು, ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು. ಈಗ ಅವರೇ ನಿನ್ನೆ ಜೋಶಿನೇ ಒಪ್ಕೊಂಡಿದ್ದಾರೆ 4 ಬರ್ತಾವಂತ. ಅದು ನಮ್ಮ ಇನ್ಕ್ರೀಸ್ ಆಯಿತು, ಅವರು ಡಿಕ್ರೀಸ್ ಆಯ್ತಲ್ಲ. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ 2 ಇದ್ದವು, ಜಾಸ್ತಿ ಬರ್ತಾವೆ ಕಡಿಮೆ ಬರ್ತಾವೆ. ಅದೇ ರೀತಿಯಾಗಿ ನಮ್ಮ DMK ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ. ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಆಘಾಡಿಗೆ ಮೋರ್ ದೆನ್ 50% ಬರ್ತದೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತದೋ ನನಗೆ ಗೊತ್ತಾಗ್ತಾಯಿಲ್ಲ. ಆಮೇಲೆ ನಾವು ರಾಜಸ್ಥಾನದಲ್ಲಿ 0 ಇದ್ದೇವೆ 3 ಸಲನೂ. ಈ ಸಾರಿ ಮಿನಿಮಮ್ ನಾವು 7-8 ಮೇಲೆ ಬರ್ತದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು 2 ಇದ್ದೇವೆ, ಅಲ್ಲೂ ಕೂಡ 1 ಮಿನಿಟ್, ಅಲ್ಲೂ ಕೂಡ ನಾವು ಗೇನ್ ಮಾಡ್ಕೊಂಡಿದ್ದೇವೆ. ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ.
ಹೀಗೆ ಎಲ್ಲಿ ಮೊದಲು ಅವ್ರಿಗೆ 100% ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ. ಎಲ್ಲಿ ನಾವು 0, 1ರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದೇವೆ, ಆಗಿದೆ. ಬಟ್ ಯಾವ ಆಧಾರ ಮೇಲೆ ಅವರು ಅದು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ. ಎಸ್ ಆರ್ ಎಸ್ ಹಿಂಗೆ ಹೇಳ್ತಾರೆ. ನಾವು ಅದಕ್ಕೆ 10 ಸಲ ಉತ್ತರ ಕೊಟ್ಟಿದ್ದೇವೆ. ಪದೇ ಪದೇ ಹಿಂದೂ ಮುಸ್ಲಿಂ ರಾಮು ಇದೆ. ಏನು ರಾಮನ ವಿರುದ್ಧ ಇದ್ದೇವೆ ನಾವೆಲ್ಲ? ನೋಡಿ, ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೆ ಸರಿಸಮಾನವಾದಂಥ ಅಧಿಕಾರ ಇವೆ. ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಸಂವಿಧಾನ ಇರೋದ್ರಿಂದ ಎಲ್ಲ ಧರ್ಮದವರಿಗೆ ಸಮಾನ ರೆಸ್ಪೆಕ್ಟ್ ಇದೆ. ಮತ್ತು ಅವರವರ ನಂಬಿಕೆ ಪ್ರಕಾರ ಅವರವರ ಫೇತ್ ಅಂತ ನಾವೇನು ಹೇಳ್ತೇವೆ, ನಂಬಿಕೆ ಇಟ್ಟವರು ನ್ಯಾಚುರಲಿ ಹೋಗ್ತಾರೆ. ಒಂದು ದೇವ್ರಿಗೆ ನಿಮ್ಮ ನಂಬಿಕೆ ಇರ್ಬೋದು, ಇನ್ನೊಂದು ದೇವ್ರಿಗೆ ಅವ್ರ ಹರಕೆ ಪಡಿಬೋದು, ಇನ್ನೊಂದು ದೇವ್ರಿಗೆ ನಮ್ಮ ಮನೆ ದೇವರು ಇದು ಅದ ಅಂತ ಹೇಳ್ತಾರೆ. ಹಂಗೆಲ್ಲರದು ಬೇರೆ ಬೇರೆ. ನಮ್ಮ ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಸೊ ಪ್ರತಿಯೊಬ್ಬರು ಅವರವರ ದೇವತೆಗೆ ನಡೀಕೊಳ್ತಾರೆ. ಅದಕ್ಕೆ ನಾವು ಯಾಕೆ ಅಡ್ಡಿ ಬರೋಣ? ಬಂದೂ ಇಲ್ಲ. ಅವನು ಕ್ರಿಯೇಟ್ ಮಾಡೋದು ಅವರು, ಮೋದಿಜಿ ಕ್ರಿಯೇಟ್ ಮಾಡ್ತಾರೆ. ಏನು ಹಿಂಗೆ ಹೇಳಿದ್ರೆ ನನಗೆ ಓಟ್ ಪೊಲರೈಸ್ ಆಗ್ತವೆ ಅಂತ. ಬಟ್ ದ್ಯಾಟ್ ಈಸ್ ನಾಟ್ ಗುಡ್. ಇಂಥ ಟೈಮ್ನಲ್ಲೇ ಅವ್ರು ಮಾತಾಡಬಾರ್ದು. ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಸ್ಟೇಟ್ಸ್ಮೆನ್ ಹಾಗೆ ಬಿಹೇವ್ ಮಾಡಬೇಕೆ ಹೊರತಾಗಿ ನೀವು ನಿಮ್ಮ ಎಕ್ಸ್ರೇ ಮಾಡ್ತಾರೆ, ನಿಮ್ಮ ಮನೆ ಒಳಗೆಲ್ಲ ಬಂಗಾರ ಹುಡುಕ್ತಾರೆ, ಬೆಳ್ಳಿ ಹುಡುಕ್ತಾರೆ, ದುಡ್ಡು ಹುಡುಕ್ತಾರೆ. ನಿಮ್ಮಲ್ಲಿ 2 ಎಕರೆ ಜಮೀನು ಇದ್ದರೂ 1 ಎಕರೆ ಜಮೀನು ಕಸ್ಕೊಳ್ತಾರೆ. ನಿಮ್ಮಲ್ಲಿ 2 ಎಮ್ಮೆಗಳಿದ್ದು ಅಂದ್ರೆ 1 ಎಮ್ಮೆ ಮುಸಲ್ಮಾನರಿಗೆ ಕೊಡ್ತಾರೆ. ಇದು ಹಿಂಗೆ ಹೇಳೋ ಮಾತು. ನನಗಂತೂ 53 ವರ್ಷದಲ್ಲಿ ನಾನು ಇಂಥದ್ದು ಕಂಡೇ ಇಲ್ಲ. ಯಾರಿಗೆ ನಾವು ಮಾತೇ ಆಡಿಲ್ಲ. ಅರೆ ನಾನೇ ಫಸ್ಟ್ ರೇಸ್ ಮಾಡಿದವು, ನಾನೇ 2 ಲೆಟರ್ ಬರೆದಿದ್ದೆ. ಅವ್ರ ಪಾರ್ಟಿಯವರು ಏನು ಮಾಡ್ಯಾರ ಗೊತ್ತಿಲ್ಲ, ನಾವೇ ಬರೆದಿದ್ದೇವೆ ಲೆಟರ್. ನಾವು ಡಾಟಾ ಅದ್ರ ಮೇಲೆ ಬರೆದಿದ್ದವು. ಎಲ್ಲ ನಿಮಗೇನು ಎಲೆಕ್ಟೆಡ್ ಮೆಂಬರ್ಸ್ ಡಾಟಾ ಮೇಲೆ ನೀವು ಅನೌನ್ಸ್ ಮಾಡ್ತೀರಿ, ಕ್ಯಾಂಡಿಡೇಟ್ ಇಷ್ಟು ಮತದಿಂದ ಗೆದ್ದ, ಇಷ್ಟು ಮತ. ಅದು ಹೆಂಗೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಇವೆಲ್ಲ ಹಿಂಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ಕಮಿಷನ್ಗೂ ನಾವು ಬರೆದಿದ್ದೇವೆ. ನೀವು ನಮಗೆ ಹೇಳ್ತೀರಿ. ಬ್ಲ್ಯಾಂಟೆಂಟ್ಲಿ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ತಾರೆ, ಹಿಂದೂ ಮುಸಲ್ಮಾನ್ ಹೇಳ್ತಾರೆ, ನಮಗೆ ಬೈತಾರೆ. ಗಾಂಧಿ ಫ್ಯಾಮಿಲಿ ಅಧಿಕಾರ ಬಿಟ್ಟು ಎಷ್ಟೋ ವರ್ಷ ಆಯಿತು. ಅವರೇನು ಒಂದು ಮಂತ್ರಿನೂ ಇಲ್ಲ 89ಇಂದ ಇಲ್ಲಿವರೆಗೆ. ಆದರೂ ಇವ್ರು ಹೇಳೋದು ಬಿಡೋದಿಲ್ಲ. ಮೊದಲಂತೂ ಹೇಳ್ತಿದ್ದಿಲ್ಲ, ಖತಮ್ ಹೋಗೆ ನಾಮೋ ನಿಶಾನ್ ನೈ ರಹಿತ ಕಾಂಗ್ರೆಸ್ ಕಾ ಅಂತ ಹೇಳ್ಕೊತ 10 ವರ್ಷ ಬಂದು. ಮತ್ತು ಈಗ ತಿರುಗಿನೂ ಬಂತ ಕಾಂಗ್ರೆಸ್ಗೆ ಬೈಯೋದು ಇತ್ತಂದರೆ ಕಾಂಗ್ರೆಸ್ ಅಸ್ತಿತ್ವದಲ್ಲಿದೆ ಅಂದಂಗೆ ಆಯ್ತಲ್ಲ, ನಿಮಗೆ ಪೈಪೋಟಿ ಮಾಡ್ತಾ ಇದೆ ಅಂತ ಅದ್ರ ಅರ್ಥ ಆಯ್ತಲ್ಲ. ಸೊ ಆ ಮೋದಿ ಅವರಿಗೀಗ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ಅವರ ನಡವಳಿಕೆ ನೋಡಿದ್ರೆ ನಮಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಒಂದು. ಬಟ್ ಆ್ಯಸ್ ಎ ಮೋದಿ ಅಂಥೇಳಿ ನಾವು ಪದೇ ಪದೇ ಅವರಿಗೆ ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು ಮಾಡೋಕ್ಕೆ ಹೋಗೋದಿಲ್ಲ. ಅವರ ವಿಚಾರಧಾರೆ ವಿರುದ್ಧ ನಮ್ಮ ಹೋರಾಟ ಇದೆ. ಸೊ ನಮ್ಮ ವಿಚಾರಧಾರೆ ನಮ್ಮ ಜೊತೆಯಲ್ಲಿದೆ. ನಾವು ಅದಕ್ಕೆ ಈಗೆಲ್ಲ ನಾನೇ ಒಂದು 53-54 ವರ್ಷದಿಂದ ಅದನ್ನು ಫಾಲೋ ಮಾಡ್ತಾಯಿದ್ದೆ. ಉಳಿದವರು ಫಾಲೋ ಆ ವಿಚಾರಧಾರೆ ಬಿಟ್ಟು ನಾವು ಹೋಗೋದಿಲ್ಲ. ಅವರಿಗೇನು ಯಾವ ವಿಚಾರಧಾರೆ ಮೇಲೆ ನಂಬಿಕೆ ಇದೇನೋ ಅದನ್ನು ಮಾತಾಡಲಿ. ಬಟ್ ಅದು ಬಿಟ್ಟು ಚಿಲ್ಲರೆ ಮಾತಾಡ್ಕೊತ ಹೋದರೆ ಅದು ನಿಜವಾಗ್ಲೂ ಅವರಿಗೂ ಗೌರವ ತರೋದಿಲ್ಲ. ನಮ್ಮ ದೇಶದ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಈ ರೀತಿಯಾಗಿ ಮಾಡ್ತಾ ಇದ್ರೆ ಹೊರಗಡೆ ಏನು ಮೆಸೇಜ್ ಹೋಗ್ತದೆ ಅದನ್ನು ಕೂಡ ಅವ್ರು ತಿಳ್ಕೊಳ್ಬೋದು. ಮತ್ತು ಇವತ್ತೇ ಮಾಡ್ಯಾರಂತ ನೀವೇ ಹೇಳ್ತೀರಿ. ಹಿಂದೂ ಮುಸ್ಲಿಂ ಅಹಮದಾಬಾದ್ನಾಗ ಹೇಳಿದ್ದಾರೆ, ಬೇರೆ ಕಡೆ ಹೇಳಿದ್ದಾರೆ, ಎಲ್ಲ ಕಡೆ. ಅದು ನಿಮ್ಮ ಮನಸ್ಸು ಒಪ್ತು ನಿಮ್ಮ
ಮಾಧ್ಯಮದವರು ನಿಮ್ಮ ಮಾಲೀಕರು ನೀವು ಸೇರಿ ಒಪ್ಕೊಂಡ್ರೆ ನಂದೇನು ತಕರಾರಿಲ್ಲ. ಬಟ್ ಎಲ್ಲ ಕಡೆ ಅವರಾಗೆ ಹೇಳಿದ್ದಾರೆ, ಹಿಂದೂ एक 2 भैंस है तो एक भैंस मुसलमानों को देंगे, 2 एकड़ लैंड है तो दूसरों को देंगे, तुम्हारा घर एक्सरे करेंगे. ಮತ್ತು ಇದಕ್ಕಿಂತ ದೊಡ್ಡ ಸುಬೂತ್ಗಳು ಏನು ಬೇಕು? ಇದೇ ವಿಚಾರವಾಗಿನೇ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಏನು ಕೊಟ್ಟರು ಚುನಾವಣೆ? ಇದರ ಎಲ್ಲರಿಗೂ ನೋಡು ನಡಿ ಎಲ್ಲೋ ಮುಚ್ಚಿ ಒಂದು ಕಡೆ ಆಗ್ತದಂತಲ್ಲ, ಪ್ರೈಮ್ ಮಿನಿಸ್ಟರ್ನ ಎಲ್ಲ ಕಡೆ ಬ್ರಾಡ್ಕಾಸ್ಟ್ ಆಗ್ತದೆ. ನಾವು ನೋಡಿದ್ದೇವೆ, ಹಿಂಗೆ ಮಾಡಿದ್ದೇವೆ ಅಂತ ಅವ್ರಿಗೆ ಡೈರೆಕ್ಟ್ಲಿ ಎಕ್ಸ್ಪ್ಲನೇಷನ್ ಕೇಳಬೇಕು. ನೋಟಿಸ್ ಏನು ಕೊಡ್ದ? ನಡ್ಡಾ ಕೊಟ್ಟರು, ನನಗೆ ಕೊಟ್ಟರು. ಲೇಟ್ ಏನಾದರೂ ಮಾಡಿದ್ರು ಮತ್ತಿಲ್ಲ. 5 ಹಂತದ ಚುನಾವಣೆ ಮುಗೀತು, ಮೊದಲೇ ನಡೀತಿತ್ತು. ಚುನಾವಣಾ ಆಯೋಗ ನೋಟಿಸ್ ಕೊಡ್ಲಿಕ್ಕೆ ಲೇಟ್ ಅನ್ನೋದು ಮಾತ್ರ. ನೋಡಿ, ನಾನು ಹೇಳೋದಿಲ್ಲ. ಬಿಕಾಸ್ ಚುನಾವಣೆ ಆಯೋಗ ಅವ್ರ ಕೆಲಸ ಅವ್ರಿಗೆ ಸರಿಯೋ ತಪ್ಪೋ ಮಾಡಲಿ, ನನಗೇನಿಲ್ಲ. ನಾವು ಅದಕ್ಕೆ ಉತ್ತರ ಕೊಡ್ಲತ್ತಿದ್ದೀವಲ್ಲ. ಎರಡು ಮುಸ್ಲಿಂ ವೋಟ್ ಬ್ಯಾಂಕ್ 2 ಮುಸ್ಲಿಂ ರಾಷ್ಟ್ರನೇ ಸೃಷ್ಟಿ ಮಾಡಿತ್ತು, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಹೇಳಿದ್ದಾರೆ. ನೀವು ಪುಲ್ವಾಮಾ ಒಂದು ಮಾಡಿ ಹೀರೋದು ತಂದು ತೋರಿಸಿದಿರಿ. ಇಲ್ಲಿ ಇಂದಿರಾ ಗಾಂಧಿ 1 ಲಕ್ಷ ಜನರಿಗೆ ಜೈಲಿಗೆ ಹಾಕಿ ಬಾಂಗ್ಲಾದೇಶ ಲಿಬರೇಟ್ ಮಾಡಿಕೊಟ್ರು. ಅವ್ರ ಶಕ್ತಿಯನ್ನು ಕುಗ್ಗಿಸಿದಳು ಪಾಕಿಸ್ತಾನ. ಅದು ಒಳ್ಳೆಯದು, ನೀವು ಹೇಳೋದು ಒಳ್ಳೆಯದು, ನನಗೆ ಗೊತ್ತಿಲ್ಲ. 2 ರಾಷ್ಟ್ರ ಮಾಡುತ್ತೆ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳ್ತಾ ಇರೋದು. ಎಲ್ಲಿ 2? ಈಗಿರೋ ರಾಷ್ಟ್ರ ಅಧಿಕಾರಕ್ಕೆ ಬಂದ್ರೆ ಭಾರತವನ್ನು 2 ಮುಸ್ಲಿಂ ರಾಷ್ಟ್ರ ಮಾಡುತ್ತೆ. ನನಗೆ ಗೊತ್ತಿಲ್ಲಪ್ಪ, ನಾನು ಓದಿಲ್ಲ, ಅಂಥಕ್ಕೆಲ್ಲ ಹೇಳಕ್ ಹೋಗಲ್ಲ. ಸರ್, ಕಲ್ಕತ್ತಾ अरविंद केजरीवाल उनके पार्टी का मामला है. कोर्ट अब ऑलरेडी कॉग्निजेंस लिए है और कोर्ट में अब क्या फैसला वो लोग देंगे और एफआईआर में क्या क्या डालेंगे वो देखकर आगे कानून अपना काम करना चाहिए. चाहे केजरीवाल रहने दो, चाहे दूसरा भी रहने दो, कानून छोड़ के कोई उसके ऊपर नहीं है, संविधान के ऊपर कोई नहीं है. और लॉ एंड ऑर्डर मेंटेन भी करना है तो रूल्स के मुताबिक हम लोग चलना चाहिए. तो ये वो लोग करना चाहिए, क्योंकि चीफ मिनिस्टर हो या कोई भी हो, लॉ को रेस्पेक्ट देना चाहिए और उसके तहत चलना चाहिए. ಸರ್, आपने ಕರೀತಾ ಇದ್ದಾರೆ ಇಂಡಿ ಒಕ್ಕೂಟದ ಚುನಾವಣೆ ಮುಗಿದ ಬಳಿಕ. हाँ करीते ಸೆಂಟ್ರಲ್ ಗವರ್ಮೆಂಟ್ has started the process अरे ಎಲ್ಲಿ ಅವಾಗ of ಆದ್ಮೇಲೆ ಕರೆಯೋಣ. passport. What is हाँ सेंट्रल प्रज्वल रेवन्ना का पासपोर्ट कैंसिल करने का प्रोसेस चल रहा है. सेंट्रल गवर्नमेंट स्टार्ट किया है. आप क्या कहते हैं? नहीं, मुझे देखो, लॉ विल टेक्स इट्स ओन कोर्स. मैं बोला कानून के तहत जो करना है वो करना, चाहे वो कोई भी हो, प्रज्वल रेवन्ना हो, दूसरा हो, या केजरीवाल का सेक्रेटरी हो, कोई भी हो. देखो, कानून के तहत अगर हम चले, कानून को अगर हम रेस्पेक्ट दे तो डर रहता है. तो इसीलिए सभी लोग उसको रेस्पेक्ट देते हैं. नहीं तो कानून अगर बाद में बाहर छोड़ दिए अपने हित के लिए या अपने अलायंस पार्टनर के लिए, तो ये अच्छा नहीं लगता. इसीलिए डॉक्टर अंबेडकर ने यही कहा है, भाई संविधान कितना भी अच्छा हो, संविधान को चलाने वाले लोग अगर अच्छे नहीं है वो संविधान खराब हो जाता है, कोई कीमत उसको नहीं रहती. अगर संविधान थोड़ा खराब भी है, चलाने वाले लोग अगर अच्छे हैं तो नेचुरली वो संविधान भी अच्छा बन सकता है. तो यहाँ पर चलाने वाले लोगों के ऊपर डिपेंडेंट है. वो चलाने वाले लोग अगर ठीक नहीं है तो नेचुरली उसका आज मोदी जी जो गैर फायदा उठा रहे. तो देखिए, किसी होम मिनिस्टर ने या किसी प्राइम मिनिस्टर ने ऐसा पोर्टफोलियो नहीं दिया जो अपना शाह को दिया है. अरे वो है होम मिनिस्टर. होम मिनिस्टर को देते हैं आप फाइनेंस से तोड़कर ईडी और तोड़कर अपना
ये ईडी के साथ और एक छोटा डिपार्टमेंट है, ये सब सताने के लिए हुए ईडी ये सब फाइनेंस डिपार्टमेंट के। और दूसरा ये कोऑपरेटिव डिपार्टमेंट जो चल रहे हैं, ये डीसीसी बैंक, शुगर फैक्ट्रीज, अपेक्स बैंक, ये कोऑपरेटिव मूवमेंट में आए हुए संस्था है। इनको कंट्रोल रखने के लिए, शुगर फैक्ट्री महाराष्ट्र में उनको डराने के लिए, बैंक्स को डराने के लिए उन्होंने कोऑपरेटिव डिपार्टमेंट भी होम मिनिस्टर के पास है, वो हमेशा एग्रीकल्चर मिनिस्टर के साथ रहता है। एंड कोऑपरेटिव डिपार्टमेंट ये डेवलपमेंट डिपार्टमेंट है, लॉ एंड ऑर्डर का तो नहीं है। तो ये सारे डिपार्टमेंट इकट्ठा करके अपने पास उन्होंने जो रख लिया है, ये सब लोगों को डराने के लिए और सब लोगों को एक कंट्रोल में रखने के लिए वो काम कर रहे हैं। तो इसीलिए मेरा कहना ये है कि अगर वो रूल्स के मुताबिक चलते तो ये नहीं होता। तो रूल्स को अमेंडमेंट करके, कानून बदल के सत्ता अपने हाथ में लेना और लोगों को डरा डरा के वो बीजेपी में ले रहे हैं। और ऊपर से बोलो भ्रष्टाचार मुक्त, मैं सहन नहीं करूंगा भ्रष्टाचार। अरे जो भ्रष्ट लोग हैं उनको तुम ही निकाल दिए और उनको हर एक को तुमने ईडी में डाला, सीबीआई में डाला, एफआईआर किया, फिर इनकम टैक्स में डाला और तुम ही वो लोगों को लिए। एक तरफ भ्रष्टाचार के खिलाफ बात करते हो, दूसरे तरफ तुम भ्रष्टाचारियों को अपने गोद में लेते हो। और इतना ही नहीं, आज भी मोदी जी का एडवर्टाइजमेंट आता, मोदी भ्रष्टाचारियों के खिलाफ एक्शन लेंगे, भ्रष्टाचार जीरो टॉलरेंस। कहाँ टॉलरेंस? टॉलरेंस बहुत है, करप्शन करो बोल के।